ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಯಾವಾಗ ಅದರ ಅಪ್ಡೇಟ್ ಏನು ಹೋಗ್ಬೋದು ಏನು ಅದ್ರ ಬಗ್ಗೆ ಡೀಟೇಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಪ್ರತಿ ವರ್ಷ ನಮಗೆ ಸಿ ಟಿ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಕಂಡಕ್ಟ್ ಕೂಡ ಮಾಡ್ತಾರೆ. ನೀಟ್ ಅವರಿಗೆ ಇನ್ ಕೇಸ್ ವೇಕೆನ್ಸಿ ಇದ್ರೆ ಪರ್ಮಿಷನ್ ತೆಗೆದುಕೊಂಡು ಟೈಮ್ ಇದ್ರೆ ಮಾಪ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಸಿ ಟಿ ಅವ್ರಿಗೂ ಒಂದೇ ತರ, ನೀಟ್ ಅವ್ರಿಗೂ ಒಂದೇ ತರ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಡೀತದೆ. ಬಟ್ ಸಿ ಟಿ ಅವರಿಗೆ ವರ್ಷ ವರ್ಷ ಕಡ್ಡಾಯವಾಗಿ ನಡೀತದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್. ಬಟ್ ವರ್ಷ ವರ್ಷ ಏನಾಗ್ತಿತ್ತು ಅಂದ್ರೆ ನೀವು ಗಮನಿಸಬಹುದು ಅಂದ್ರೆ ವರ್ಷ ವರ್ಷ ಲೈಕ್ ನೀವು ಸೆಕೆಂಡ್ ರೌಂಡ್ ಜೊತೆನೆ ಆಗ್ತಾ ಇತ್ತು. ಬಿಕಾಸ್ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಕೂಡ ನೀವು ಸೀಟ್ಗಳನ್ನ ಹೋಲ್ಡ್ ಮಾಡಿ ನೀವು ಹೋಗ್ಬೋದಿತ್ತು. ಬಟ್ ಆ ರೀತಿ ಅಲ್ಲ. ಈ ಬಾರಿ ರೂಲ್ಸ್ ಕೂಡ ಚೇಂಜಸ್ ಕೂಡ ಮಾಡಿದ್ದಾರೆ, ಗಮನಿಸಿರ್ತೀರಾ. ಬಿಕಾಸ್ ಅವ್ರು ಕಾರಣ ಹೇಳ್ತಾರೆ ನೋಡೋದಾದ್ರೆ, ಈ ರೀತಿ ಸೀಟ್ ಸ್ಕ್ಯಾಮ್ ಆಗುತ್ತೆ, ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿ ಫೈನಲ್ ರೌಂಡ್ ವರ್ಗು ಹೋಲ್ಡ್ ಮಾಡ್ತಾ 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 ಅದನ್ನ ಅಡ್ಮಿಷನ್ ಆಗದಲೆ ಆ ಸೀಟ್ಗಳು ವೇಕೆಂಟ್ ಆಗಿ ಉಳಿತವೆ. ಆ ಸೀಟ್ಗಳು ವೇಕೆಂಟ್ ಆಗಿರೋ ಸೀಟ್ಗಳನ್ನ ಇವರು ಮ್ಯಾನೇಜ್ಮೆಂಟ್ ಕೋಟಾಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಎಲ್ಲಾ ಕಡೆ ನಿಮಗೆ ಗೊತ್ತಿರೋ ಹಾಗೆ ಸುದ್ದಿ ಆಯಿತು. ಕೆ ಅವರೇ ನಿರ್ದೇಶನ ಕೊಟ್ಟಿದ್ದಾರೆ. ಈ ಬಾರಿ ಆ ರೀತಿ ಇರೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಒಂದು ಅಕ್ಸೆಪ್ಟ್ ಮಾಡಬೇಕು, ಅಲ್ಲಿ ರಿಜೆಕ್ಟ್ ಕೂಡ ಮಾಡಬೇಕಾಗುತ್ತೆ. ನೀವು ಮತ್ತೆ ಹೋಲ್ಡ್ ಮಾಡಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ವರ್ಗು ನೀವು ಹೋಗೋದಕ್ಕೆ ಆಗೋದಿಲ್ಲ. ಇದು ಸಿ ಟಿ ಮೇಜರ್ ಚೇಂಜಸ್ ಆಗಿರುತ್ತೆ. ನಿಮಗೆ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ನೀವೇನಾದ್ರು ಸೀಟ್ ಸಿಕ್ಕಿ ಹೋಗಿಲ್ಲ ಅಥವಾ ನೀವೇನಾದ್ರು ಇದು ಮಾಡಿದ್ರು ಅಂದ್ರೆ ನಾವು ನಿಮಗೆ ಕ್ರಮ ಕೈಗೊಳ್ತೀವಿ. ನೀವೇನಾದ್ರು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋದ್ರೆ ಅಲ್ಲಿ ನಮ್ಮ ಹತ್ರ ಡಾಟಾ ಇರುತ್ತೆ, ನಿಮ್ಮನ್ನ ಬ್ಲಾಕ್ ಮಾಡ್ತೀವಿ. ಬಟ್ ನೀವೇನಾದ್ರು ಮತ್ತೆ ಕೌನ್ಸಿಲಿಂಗ್ಗೆ ಹಾಜರಾಗೋದಿಲ್ಲ, ಈ ರೀತಿ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಬಿಕಾಸ್ ನಿಮಗೆ ಸೀಟ್ ಸಿಕ್ಕಿ ಹೋಗಿಲ್ಲ ಅಂದ್ರೆ ಅದು ಬೇರೆ ರೀತಿ ಮಿಸ್ಯೂಸ್ ಆಗಬಹುದು. ಬಿಕಾಸ್ ಮ್ಯಾನೇಜ್ಮೆಂಟ್ ಲಕ್ಷಾಂತರ ರೂಪಾಯಿ ಇದನ್ನ ಫೀಸ್ನ ಪಡೆದುಕೊಳ್ತಾರೆ. ಆ ರೀತಿ ಆಗ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಸೇಫ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡೋದಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೋಡೋದಾದ್ರೆ ಲಿಮಿಟೆಡ್ ಸೀಟ್ಗಳು ಕೂಡ ಅವೈಲೇಬಲ್ ಇರ್ತವೆ. ಆಯ್ತಾ, ನೀವು ಗೊತ್ತಾಗುತ್ತೆ ನಿಮಗೆ. ನಿಮ್ದೇನಾದ್ರು ಒಳ್ಳೆ ರ್ಯಾಂಕ್ ಆಗಿದ್ರೆ, ಅವಷ್ಟು ಒಳ್ಳೆ ಗುಡ್ ರ್ಯಾಂಕ್ ಅಂದ್ರೆ ಮೀನ್ಸ್ ನೀವು ಒಳ್ಳೆ ಟಾಪ್ ಆಗಿದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲ್ಲ ಹೋಗ್ತಾರೆ. ಇಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಇದೆ, ಕೆಲವೊಂದು ಸೀಟ್ಗಳು ವೇಕೆಂಟ್ ಆಗಿ ಉಳಿದಿರಬಹುದು, ಅದನ್ನ ನೀವು ಟ್ರೈ ಕೂಡ ಮಾಡಬಹುದು. ಸಮ್ ಟೈಮ್ಸ್ ಲಕ್ ಆಯ್ತಾ ಹೇಳಕ್ಕಾಗೋದಿಲ್ಲ. ಕೆಲವೊಂದು ಕಾಲೇಜುಗಳನ್ನ ವಿದ್ಯಾರ್ಥಿಗಳು ಬಿಟ್ಟಿರ್ತಾರೆ, ಆ ರೀತಿ ಆದ್ರೂ ಆಗಬಹುದು. ಬಟ್ ಡಿಪೆಂಡ್ಸ್ ಆಗುತ್ತೆ. ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಆದಾಗ ನಿಮಗೆ ಐಡಿಯಾ ಬರುತ್ತೆ ಎಷ್ಟೆಷ್ಟಿರುತ್ತೆ ಅಂತ. ಕಟ್ ಆಫ್ ನಿಮ್ಗೆ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರೋ ಕಾರಣ ಕಟ್ ಆಫ್ ಯೂಸ್ ಎಲ್ಲ ನಿಮಗೆ ಡೌನ್ ಆಗೇ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಬಟ್ ನೀವು ನಿಮಗೆ ಬೇಕಾಗಿರೋ ಕಾಲೇಜುಗಳು ಸಿಗದೇ ಇರೋ ಸಾಧ್ಯತೆ ಕೂಡ ಕಡಿಮೆ ಇದೆ. ಲೈಕ್ ಸೆಕೆಂಡ್ ರೌಂಡ್ ತರನೇ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಕೂಡ ಸೀಟ್ ಫೈನಲ್ ರಿಸಲ್ಟ್ ಬಂದ ನಂತರ ನೀವು ಹೋಗಿ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಬಿಕಾಸ್ ಇದು ಫೈನಲ್ ಸ್ಟೇಜ್ ಆಗಿರೋ ಕಾರಣ. ಈಗೇನೋ ಫಸ್ಟ್ ರೌಂಡ್ ಇತ್ತು, ಸೆಕೆಂಡ್ ರೌಂಡ್ ಇತ್ತು, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇತ್ತು ಅಂತ ವಿಡಿಯೋ ಕಾಯ್ತಾ ಇದ್ರಿ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಕ್ಕಿರೋ ಸೀಟ್ಗಳನ್ನು ನೀವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಸೇಮ್ ನೀವು ಹೇಗೆ ಫಸ್ಟ್ ರೌಂಡ್ ಅಲ್ಲಿ ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರಿ, ಹೊಸದಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ರೆ, ಅದೇ ರೀತಿ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ನೀವು ಹೊಸದಾಗಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ತೀರಾ. ಅದರಲ್ಲಿ ನಿಮಗೆ ಅದೇ ರೀತಿ ಸಮಸ್ಯೆ ಇಲ್ಲ. ಅಲ್ಲಿ ನಿಮಗೆ ಐಡಿಯಾಸ್ ಬರುತ್ತೆ. ಲೈಕ್ ನೀವು ಚೆಕ್ಔಟ್ ಮಾಡ್ಕೋಬಹುದು. ಅಲ್ಲಿ ಲಿಸ್ಟೇ ಇರುತ್ತಲ್ಲ ನಿಮಗೆ, ಯಾವೆಲ್ಲ ಕಾಲೇಜುಗಳು ಎಷ್ಟು ವೇಕೆಂಟ್ ಆಗಿದಾವೆ ಲಿಸ್ಟ್ಗಳನ್ನ ನಿಮಗೆ ಶೋ ಮಾಡ್ತಾರೆ. ಅದರ ಅನುಗುಣವಾಗಿ ನೀವು ಹೊಸದಾಗಿ ಫ್ರೆಶ್ ಆಗಿ ಎಂಟ್ರಿ ಮಾಡ್ಬೋದು. ಅದೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಬಟ್ ಸಿಕ್ಕಿದ್ರೆ ನೀವು ಹೋಗಿ ಅಡ್ಮಿಷನ್ ಆಗಲೇಬೇಕು. ಇದು ನಿಮ್ಮ ಪರ್ಸ್ಪೆಕ್ಟಿವ್ ಯಾವ್ದಿದೆ ಅಂತ ಟ್ರೈ ಮಾಡೋದ್ರೆ ವಿದ್ಯಾರ್ಥಿಗಳು ಕೂಡ ಟ್ರೈ ಮಾಡ್ಬೋದು. ಬಟ್ ಸಿಕ್ಕಿಲ್ಲ ಅಂದ್ರೆ ಅದು ನಿಮಗೆ ಸಮಸ್ಯೆ ಆಗುತ್ತೆ. ನೀವು ಸಿಕ್ಕಿಲ್ಲ ಅಂದ್ರೆ ಬೇರೆ ಆಪ್ಷನ್ಸ್ಗಳನ್ನ ನೋಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಬಿಕಾಸ್ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದರ ಮೇಲೆ ಆಗಿರುತ್ತೆ. ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಮಾಡ್ತೀರಾ. ಲೈಕ್ ನಿಮಗೆ ನಾನು ಈಗ ಫಾರ್ ಎಕ್ಸಾಂಪಲ್ ನನ್ನ ರ್ಯಾಂಕ್ 50,000 ಅನ್ಕಂದ್ರೆ ನಾನು ಬರೀ 10,000 15,000 ಒಳಗಿರೋ ಕಾಲೇಜಸ್ಗಳನ್ನ ನಾನು ಆ್ಯಡ್ ಮಾಡಿದ್ರೆ ನನ್ನ ರ್ಯಾಂಕ್ 50,000 ಸಿಗೋದೇ ಇಲ್ಲ. ನನ್ನ ರ್ಯಾಂಕ್ 50,000 ಆದ್ರೂ ಕೂಡ ನಾನು 50,000ದಿಂದ 70,000 ಇರೋ ಕಾಲೇಜಸ್ಗಳನ್ನ ರೇಂಜ್ಗೆ ಆ್ಯಡ್ ಮಾಡಿದ್ರೆ ನನಗೆ ಸಿಕ್ಕೇ ಸಿಗುತ್ತೆ. ಅಲ್ಲಿ ನಿಮಗೆ 99% ಚಾನ್ಸಸ್ ನಿಮಗಿರುತ್ತೆ ಸೀಟ್ಗೆ ಸಿಗುತ್ತೆ. ನಿಮಗೆ ಇದೇ ಕಾಲೇಜ್ ಬೇಕು, ಇದೇ ರ್ಯಾಂಕ್ ಬೇಕು ಅಂತ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ. ಅದನ್ನ ನೋಡ್ಕೋಬೇಕಾಗುತ್ತೆ ನೀವು. ಈ ರೀತಿ ರಿಸ್ಕ್ ಇದೆ. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ಹೋಗಿ ವಿದ್ಯಾರ್ಥಿಗಳು ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಮಾಡೋಕ್ಕಾಗುತ್ತೆ. ನೋಡ್ಕೊಳ್ಳಿ, ಡಿಸಿಷನ್ ತೆಗೆದುಕೊಳ್ಳಿ. ಈಗ ಸೆಕೆಂಡ್ ರೌಂಡ್ದು ಆಲ್ರೆಡಿ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಇದ್ದಾರೆ. ನಿಮಗೆ ಅಲಾಟ್ಮೆಂಟ್ ಆದರೆ ನೀವು ಹೋಗಿ ಅಡ್ಮಿಷನ್ ಕೂಡ ಆಗಬೇಕಾಗುತ್ತೆ, ಇಲ್ಲ ನೀವು ರಿಜೆಕ್ಷನ್ ಕೂಡ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.